ನನ್ ನೆನಪಿದ್ಯಾ ನಿನ್ಗೆ? ಹೀಗೆ ಯಾರು ಬಂದ್ರು ಸುಮ್ಮನೆ ಮುಖ ನೋಡ್ಕೊಂಡು ಕೂತಿರ್ತಾಳೆ ಸರ್. ನೋಡಿ ಸರ್, ಹೀಗೆ ಯಾವಾಗ್ಲೂ ಅಥರ್ವ ಅಥರ್ವ ಅಂತ ಕನ್ವರ್ಸ್ತಾ ಇರ್ತಾಳೆ. ಅವಳ ಮನ್ಸಲ್ಲಿ ಅಥರ್ವ ಸರ್ ಬಿಟ್ರೆ ಬೇರೆ ಏನೂ ಇಲ್ಲ ಸರ್. ಭವಾನಿ, ನೀನು ಆದಷ್ಟು ಬೇಗ ಹುಷಾರಾಗಿ ನಮ್ಮ ಅಥರ್ವನ್ ಕೈ ಹಿಡಿದು ನಮ್ಮ ಮನೆ ಮುದ್ದು ಸೊಸೆಯಾಗಿ ಬರ್ಬೇಕು. ಬರೀ ಸೊಸೆ ಅಲ್ಲ, ನಮ್ಮ ಮನೆ ಬೆಳಗೋ ನಂದಾ ದೀಪ ಆಗ್ಬೇಕು. ಆಗ ನಮ್ಮ ಮನೇಲಿ ನೆಮ್ಮದಿ ತುಂಬಿ ತುಳುಕ್ತಾ ಇರತ್ತೆ. ಎಲ್ರು ಖುಷಿಯಾಗಿ ಸಂತೋಷವಾಗಿರ್ತೀವಿ. ಅದನ್ನ ನೋಡಿ ಖುಷಿ ಪಡುವಂತ ವ್ಯಕ್ತಿ ನನ್ ಬಿಟ್ರೆ ಬೇರೆ ಯಾರು ಇರಲ್ಲ. ಎಲ್ಲನೂ ನಾವ್ ಅನ್ಕೊಂಡಂಗೆ ಆಗಿದ್ದಿದ್ರೆ ನಿನ್ನ ಮನೆಯಲ್ಲಿ ಎಷ್ಟು ಖುಷಿಯಾಗಿ ನೋಡ್ಕೊಳ್ತಾ ಇದ್ವಿ ಗೊತ್ತಾ? ರಾಣಿ ರಾಣಿ ಹಾಗೆ ನೋಡ್ಕೊಳ್ತಾ ಇದ್ವಿ. ಆದ್ರೆ ಏನ್ ಮಾಡೋದು, ಎಲ್ಲನೂ ಬುಡ್ಮೇಲಾಗೋಯ್ತು. ಹೌದು, ಇವಳು ಮದುವೆ ಆದ ಕೂಡಲೇ ಸಿಂಧು ಹತ್ರ ನನ್ನ ಪ್ರೀತಿನ ಒಪ್ಸಿ ಅವಳನ್ನ ಮದುವೆ ಆಗಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೆ. ಅದೆಲ್ಲ ತಲೆ ಕೆಳಗಾಯ್ತು. ಹೋ ಡಾಕ್ಟರ್, ಬನ್ನಿ ಬನ್ನಿ. ಡಾಕ್ಟರ್, ನಮ್ಮ ಭವಾನಿ ಕಂಡೀಷನ್ ಹೇಗಿದೆ? ಮೊದ್ಲಕ್ಕಿಂತ ಈಗ ತುಂಬಾ ಸುಧಾರಿಸಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಪೂರ್ತಿಯಾಗಿ ಹುಷಾರಾಗ್ತಾರೆ. ಹೌದಾ ಡಾಕ್ಟರ್? ಅಷ್ಟಾದ್ರೆ ಸಾಕು. ಹೌದು, ಅಥರ್ವ ರಿಪೋರ್ಟ್ ಬಂದಿರೋದ್ರ ಬಗ್ಗೆ ಭೈರವಿ ನಿಮ್ಗೇನಾದ್ರೂ ಹೇಳಿದ್ರಾ? ಇಲ್ಲ ಡಾಕ್ಟರ್, ಏನು ಹೇಳಿಲ್ಲ. ಏನ್ ವಿಷಯ ಡಾಕ್ಟರ್? ಪರವಾಗಿಲ್ಲ ಡಾಕ್ಟರ್, ಅದೇನು ಹೇಳಿ. ಅಥರ್ವ ಬ್ಲಡ್ ರಿಪೋರ್ಟ್ ಅಲ್ಲಿ ಪಾಯ್ಸನ್ ಇದೆ ಅಂತ ಗೊತ್ತಾಗಿದೆ.